ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಖೀರ್ ರೆಸಿಪಿ. ಖಂಡಿತವಾಗ್ಲೂ ಈ ಪಾಯಸವನ್ನು ನಿಮ್ಮ ಯಾವುದೇ ಸ್ಪೆಷಲ್ ಡೇಗೆ ನೀವು ಮಾಡಿ ಎಲ್ಲರೂ ಕೂಡ ಖುಷಿಪಟ್ಟು ತಿಂತಾರೆ. ಹಾಗೂ ತುಂಬ ಸಿಂಪಲ್ ಕೂಡ ಇದೆ. ಜಸ್ಟ್ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಅರ್ಧ ಕಪ್ಪಷ್ಟು ಸಣ್ಣ ಸಣ್ಣ ಸಾಗು ಇರುತ್ತೆ ನೋಡಿ, ಸಾಬುದಾನ ಹೇಳ್ತಾರೆ, ಅದನ್ನು ತಗೊಂಡು ನಾನಿಲ್ಲಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಬೇಯಲಿ, ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರಲಿ. ಆಮೇಲೆ ನಾವು ಬೇರೆ ಏನೆಲ್ಲ ಬೇಕು ನೋಡಿ ಅದರೊಂದಿಗೆ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಫಸ್ಟಿಗೆ ಕ್ಯಾಶ್ಯೂನಟ್ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಕ್ಯಾಶ್ಯೂನಟ್ ಚೆನ್ನಾಗಿ ಫ್ರೈ ಆಗಿದ್ದೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ಕೂಡ ನಾವು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಡೋಣ. ಇವಾಗ 1 ಕಪ್ಪಷ್ಟು ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಅಥವಾ ಗೀ ರೈಸ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಸಣ್ಣ ಸಣ್ಣ ಜೀರಾ ರೈಸ್. ಅದು ತುಂಬ ಪರಿಮಳ ಕೂಡ ಇರುತ್ತೆ, ಚೆನ್ನಾಗಿ ಆಗುತ್ತೆ. ಹಾಗಾಗಿ 1 ಕಪ್ಪಷ್ಟು ಅದನ್ನು ತೊಗೊಂಡು ಚೆನ್ನಾಗಿ ತೊಳೆದು ತುಪ್ಪದಲ್ಲಿ 1 ರಿಂದ 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ. 2 ನಿಮಿಷ ಫ್ರೈ ಮಾಡಿ ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ನೀರನ್ನು ಸೇರಿಸಿ. ಜಾಸ್ತಿ ನೀರು ಬೇಕಂತಿಲ್ಲ. ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಇವಾಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಗಂಟು ಗಂಟು ಆದರೆ ಸ್ವಲ್ಪ ಈ ರೀತಿ ಚಮಚದಿಂದ ಮಿಕ್ಸ್ ಮಾಡ್ತಾ ಅದನ್ನು ಸರಿಯಾಗಿ ಮಾಡಿ ಬೇಯಲಿಕ್ಕೆ ಇಟ್ಬಿಡಿ. ಓಕೆ, ಒಂದು ಸೈಡ್ ರೈಸ್ ಬೇಯ್ತಾ ಉಂಟು, ಇನ್ನೊಂದು ಸೈಡ್ ನಾವು ಬೇರೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡೋಣ. ಇಲ್ಲಿ 1 ಕಪ್ಪಷ್ಟು ಬಾದಾಮ್, ಅದನ್ನು ಚೆನ್ನಾಗಿ ನೆನೆ ಹಾಕಿ ಅದರ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಹಾಗೂ 1 ಕಪ್ಪಷ್ಟು ಕ್ಯಾಶ್ಯೂನಟ್ ಕೂಡ ನೆನೆ ಹಾಕಿ ಇವೆರಡನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಇದು ಗ್ರೈಂಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ, ಸ್ವಲ್ಪ ಹಾಗೆಯೇ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ಸೈಡ್ ಸಾಗು ಇಟ್ಟಿದ್ವಿ ನೋಡಿ, ಅದು ಕೂಡ ಬೆಂದಿದೆ. ಹಾಗೂ ರೈಸ್ ಕೂಡ ಬೇಯ್ತಾ ಬರ್ತಾ ಉಂಟು, ಸ್ವಲ್ಪ ಬೇಯಬೇಕು, ಇನ್ನು ಕೂಡ ಸ್ವಲ್ಪ ಬೇಯಬೇಕಿದು. ಹಾಗಾಗಿ ಏನು ಮಾಡ್ತೀನಿ ಗೊತ್ತುಂಟ, ಸಾಗು ಇತ್ತು ನೋಡಿ ಬೆಂದಿದ್ದು, ಅದನ್ನು ಇದಕ್ಕೆ ಹಾಕಿಬಿಡ್ತೀನಿ. ಹಾಗೂ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಪಾಯಸಕ್ಕೆ ಉಪ್ಪನ್ನು ಹಾಕಿದ್ರೇ ರುಚಿ. ಸ್ವಲ್ಪ ಆದರೂ ನಾವು ಹಾಕಬೇಕು, ಇಲ್ಲದಿದ್ದರೆ ಅದು ಸ್ವಲ್ಪ ಚಪ್ಪೆ ಅಂತ ಆಗುತ್ತೆ. ಉಪ್ಪನ್ನು ಹಾಕಿ ಒಂದು ಅರ್ಧ ಲೀಟ್ರಷ್ಟು ಹಾಲು, ಯಾವುದೇ ಹಾಲು ನೀವು ಇಲ್ಲಿ ಪ್ಯಾಕೆಟ್ ಹಾಲು ಹಾಕ್ತಾ ಇದ್ದೀನಿ, ಯಾವುದೇ ಹಾಲು ನೀವು ಯೂಸ್ ಮಾಡ್ಬೋದು. ಹಾಗೂ ಅದಕ್ಕೆ 1 ಕಪ್ಪಷ್ಟು ಫಸ್ಟ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸಿಹಿ ಬೇಕಂತಾದರೆ ನಾವು ಮತ್ತೊಮ್ಮೆ ಹಾಕ್ಬೋದು. ಇಷ್ಟನ್ನು ಹಾಕಿ ಇವಾಗ ಮತ್ತೊಮ್ಮೆ ಬೇಯಿಸ್ಲಿಕ್ಕೆ ಇಡ್ತೀನಿ. ರೈಸ್ ಅಂದರೆ ಕಂಪ್ಲೀಟಾಗಿ ಬೇಯಲಿಲ್ಲ, ಸ್ವಲ್ಪ ಬೇಯಲಿಕ್ಕೆ ಉಂಟು. ಕೇಸರಿ ಕೂಡ ಹಾಕೋಣ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ಅಂದರೆ ತುಂಬ ಡಾರ್ಕ್ ಬರಲ್ಲ, ಲೈಟಾಗಿ ಚೆನ್ನಾಗಿ ಬರುತ್ತೆ. ಹಾಗೂ ಪರಿಮಳ ಕೂಡ ಚೆನ್ನಾಗಿರುತ್ತೆ ಕೇಸರಿ ಹಾಕಿದರೆ. ಓಕೆ, ಇವಾಗ ಏನು ಮಾಡ್ತಾ ಇದ್ದೀನಿ, ತೆಂಗಿನ ಹಾಲು ಇರುತ್ತೆ ನೋಡಿ, ದಪ್ಪ ಹಾಲು, ಅದನ್ನು 1 ಕಪ್ಪಷ್ಟು ತೆಗೆದು ಬಾದಾಮ್ ಹಾಗೂ ಕ್ಯಾಶ್ಯೂನಟ್ ಗ್ರೈಂಡ್ ಮಾಡಿದೆ ನೋಡಿ, ಅದಕ್ಕೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಇವಾಗ ಇಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಬೆಂದಿದೆ. ರೈಸ್ ಫಸ್ಟಿಗೆ ಕರೆಕ್ಟಾಗಿ ಬೆಂದಿದೆ. ಇಲ್ಲಿ ನೋಡಿ, ಕಲರ್ ಕೂಡ ಲೈಟಾಗಿ ಬಂದಿದೆ, ನೋಡ್ಬೋದು ನೀವು. ಬೇಕಿದ್ರೆ ನೀವು ಇಲ್ಲಿ ಲೆಮನ್ ಎಲ್ಲೋ ಕಲರ್ ಕೂಡ ಸೇರಿಸ್ಬೋದು, ಕೇಸರಿ ಕಲರ್ ಕೂಡ ಹಾಕ್ಬೋದು, ಆವಾಗ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಕ್ಯಾಶ್ಯೂನಟ್, ತೆಂಗಿನ ಹಾಲು ಹಾಗೂ ಬಾದಾಮ್ ಎಲ್ಲ ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಲಾಸ್ಟಿಗೆ ಬೆಂದ ಮೇಲೆ ಲಾಸ್ಟಿಗೆ ನಾವು ಸೇರಿಸಬೇಕು. ಯಾಕೆಂದರೆ ಇದು ಹಾಕಿದ ಮೇಲೆ ಜಾಸ್ತಿ ನಾವು ಕುದಿಸ್ಲಿಕ್ಕಿಲ್ಲ. ಹಾಗೂ ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಇದರೊಂದಿಗೆ ಇವಾಗ ನೀವು ಸಕ್ಕರೆ ಹಾಕಿದ್ದು ಕರೆಕ್ಟ್ ಆಗಿದೆಯಾ ನೋಡಿ. ಕೆಲವರಿಗೆ ಸಿಹಿ ಜಾಸ್ತಿ ಬೇಕಿರುತ್ತೆ, ಕಮ್ಮಿ ಬೇಕಿರುತ್ತೆ, ಆ ಪ್ರಮಾಣದಲ್ಲಿ ನೀವು ಇವಾಗ ಸೆಟ್ ಮಾಡ್ಬೋದು. ಒಮ್ಮೆಲೆ ಸಕ್ಕರೆ ಕಮ್ಮಿ ಅಂತ ಎನಿಸಿದರೆ ಈ ಟೈಮಲ್ಲಿ ಹಾಕಿಬಿಡಿ. ಓಕೆ, ಇವಾಗ ಇಷ್ಟು ತೆಳುವಾಗಿರಬೇಕು. ಇದಕ್ಕಿಂತ ತುಂಬ ದಪ್ಪ ಆದರೆ ಆಮೇಲೆ ಗಟ್ಟಿ ಆಗುತ್ತೆ. ಇದು ಪರ್ಫೆಕ್ಟ್ ಇದೆ. ಇವಾಗ ಸಣ್ಣದಾಗಿ ಕುದಿ ಬಂದಿದ್ದೆ, ಇದಕ್ಕೆ ಕ್ಯಾಶ್ಯೂನಟ್ ಎಲ್ಲ ಹಾಕಿ ಇವಾಗ ಕೆಳಗಿಳಿಸೋಣ. ಪಾಯಸ ರೆಡಿ ಆಯಿತು, ನೋಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ. ಈ ಪಾಯಸವನ್ನು ಟ್ರೈ ಮಾಡಿ ಹೇಗಾಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.